ಒಟ್ಟು 3 ಕ್ಷೇತ್ರ ಬೈ ಎಲೆಕ್ಷನ್ಗೆ ಕ್ಷಣಗಣನೆ ಶುರುವಾಗಿದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರದಲ್ಲಿ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಕರ್ನಾಟಕದಲ್ಲಿ ಮಿನಿ ಕುಸ್ತಿ ಶುರುವಾಗಿದೆ. ಒಟ್ಟು 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರದಲ್ಲಿ ಮತದಾನ ಆರಂಭ ಆಗಲಿರುವಂತದ್ದು. ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ವೋಟಿಂಗ್ ಪ್ರಕ್ರಿಯೆ ನಡೆಯಲಿದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಚನ್ನಪಟ್ಟಣ ಈಗಾಗಲೇ ಮತಗಟ್ಟೆಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಮತಗಟ್ಟೆಯ ಸುತ್ತಮುತ್ತ. ಅದರ ಜೊತೆಗೆ ಯಾವುದೇ ಒಂದು ಅಭ್ಯರ್ಥಿಯ ಬೆಂಬಲಿಗರು ಬಂದು ಗಲಾಟೆಯನ್ನು ಮಾಡುವಂಥದ್ದು, ಇಂಥ ವಿಚಾರಗಳು ಆಗಬಾರದು ಅನ್ನುವಂತಹ ಕಾರಣಕ್ಕೆ ಮತಗಟ್ಟೆಗಳ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಈಗಾಗಲೇ ಒದಗಿಸಲಾಗಿರುವಂಥದ್ದು. ಈಗಾಗಲೇ ಮತಗಟ್ಟೆಗಳ ಬಳಿ ಸಿಬ್ಬಂದಿಗಳು ಕೂಡ ಬರ್ತಾ ಇದ್ದಾರೆ. ಚುನಾವಣಾ ಅಕ್ರಮ ತಡೆಗೆ ಕಾಕಿ ಕಣ್ಗಾವಲು ಇಟ್ಟಿರುವಂಥದ್ದು. ಪ್ರಮುಖವಾಗಿ ಶಿಗ್ಗಾವಿ, ಸಂಡೂರಿನಲ್ಲಿ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಆಗ್ತಾ ಇದೆ. ಮತಕೇಂದ್ರಗಳತ್ತ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಒಂದು ಮತದಾನ ಪ್ರಕ್ರಿಯೆ ಆಗಲಿದೆ. ಇವತ್ತು ಮತದಾರರು ಈ 3 ಕ್ಷೇತ್ರಗಳ ಅಭ್ಯರ್ಥಿಗಳಲ್ಲಿ ಯಾರು ಸೂಕ್ತರು ಅನ್ನುವಂಥದ್ದನ್ನ ಆಯ್ಕೆ ಮಾಡುವಂತಹ ದಿನ. ಶಿಗ್ಗಾವಿಯಲ್ಲಿ ಈಗಾಗಲೇ ನೋಡ್ತಾ ಇರಬಹುದು ಭರತ್ ಬೊಮ್ಮಾಯಿ ಹಾಗೆಯೇ ಪಠಾಣ್ ಇದ್ದಾರೆ. ಸಂಡೂರಿನಲ್ಲಿ ಈಗಾಗಲೇ ಒಂದಷ್ಟು ಚುನಾವಣೆಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಮತದಾನಕ್ಕೆ ಸಿದ್ಧತೆ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಸಿಪಿವೈ ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಮುಖಾಮುಖಿ ಆಗಿದ್ದಾರೆ. ಈಗಾಗಲೇ ಇದೊಂದು HD ಕುಮಾರಸ್ವಾಮಿ ಹಾಗೆಯೇ DK ಶಿವಕುಮಾರ್ಗೂ ಕೂಡ ಪ್ರತಿಷ್ಠೆಯ ಕ್ಷೇತ್ರವಾಗಿ ಪರಿಣಮಿಸಿರುವಂಥದ್ದು. DK ಸುರೇಶ್ ಮತ್ತು DK ಶಿವಕುಮಾರ್ ಖುದ್ದು ತಾವೇ ಅಖಾಡಕ್ಕಿಳಿದು ಪ್ರತಿಕ್ಷಣ ಆ ಕ್ಷೇತ್ರದಲ್ಲಿ ನಿಂತು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗ್ತದೆ. ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ವೆಂಕಟೇಶ್ ಹಾಗೆಯೇ ಬಸವರಾಜ್ ಹಾಗೆಯೇ ಶಿವರಾಮ್ ಅಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. 3 ಕ್ಷೇತ್ರಗಳಿಂದನೂ ಕೂಡ ಚನ್ನಪಟ್ಟಣದಿಂದ ನಮ್ಮ ಪ್ರತಿನಿಧಿ ಆಗಿರುವಂತಹ ವೆಂಕಟೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಶಿವರಾಮ್ ಅಸುಂಡಿ ನಮ್ಮ ಪ್ರತಿನಿಧಿ ಆಗಿರುವಂತಹ ಇವರು ಶಿಗ್ಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಸಂಡೂರಿನಿಂದ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇವರೆಲ್ಲರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನುವಂಥದ್ದು ಇವತ್ತು ಗೊತ್ತಾಗಲಿದೆ. ನಿಖಿಲ್ ಹಾಗೇನೆ ಯೋಗೇಶ್ವರ್ ಹಣೆ ಬರ ಹೇಗಿರಲಿದೆ ಇವತ್ತು? ಮತದಾರರು ಯಾರಿಗೆ ಮಣೆಯನ್ನ ಹಾಕಬಹುದು? ಇವತ್ತು ಎಲ್ಲ ಮತದಾನ ಪ್ರಕ್ರಿಯೆ ಆದ್ಮೇಲೆ ಒಂದು ರೀತಿಯ ಲೆಕ್ಕಾಚಾರ ಸಿಗುವಂತಹ ಚಾನ್ಸಸ್ ಇದೆ. ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಚನ್ನಪಟ್ಟಣ. ಹೈ ವೋಲ್ಟೇಜ್ ಕಣದಲ್ಲಿ ಮತದಾನಕ್ಕೆ ಕ್ಷಣಗಣನೆ ಆಗ್ತಾ ಇರುವಂತದ್ದು. ಚನ್ನಪಟ್ಟಣದಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಮತಗಟ್ಟೆಗಳ ಸುತ್ತಮುತ್ತ ಭಾರೀ ಭದ್ರತೆಯನ್ನ ಒದಗಿಸಲಾಗಿರುವಂತದ್ದು. 10 ದಿನ ಕಣ್ಣಿಟ್ಟಿದ್ದಾರೆ ಚುನಾವಣಾ ಆಯೋಗ. ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಇಲ್ಲಿ DCM DK ಶಿವಕುಮಾರ್ ಹಾಗೇನೆ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಖುದ್ದು ಅಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯಕ್ಕೆ ಇದ್ರ ಬಗ್ಗೆ ಅಲ್ಲಿನ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಕೊನೆ ಹಂತದ ಸಿದ್ಧತೆ ಯಾವ ರೀತಿ ಆಗಿದೆ? ಮತದಾನದ ಮತಗಟ್ಟೆಗೆ ಈಗಾಗಲೇ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಭದ್ರತೆಯ ವ್ಯವಸ್ಥೆ ಯಾವ ರೀತಿ ಇದೆ ಅಲ್ಲಿ ಅಂತ? ಧನುಶ್ರೀ, ಏನಂದ್ರೆ ಚನ್ನಪಟ್ಟಣ ಉಪಚುನಾವಣೆಯ ಕದನಕ್ಕೆ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಒಟ್ಟು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು 276 ಬೂತ್ಗಳು. ಇದರಲ್ಲಿ 214 ಬೂತ್ಗಳು ಗ್ರಾಮೀಣ ಭಾಗಕ್ಕೆ ಬಂದರೆ 62 ಬೂತ್ಗಳು ನಗರ ವ್ಯಾಪ್ತಿಗೆ ಬರ್ತದೆ. ಇದರಲ್ಲಿ 119 ಬೂತ್ಗಳನ್ನು ಕ್ರಿಟಿಕಲ್ ಅಂತ ಹೇಳಿ ಚುನಾವಣಾ ಆಯೋಗ ಗುರುತನ್ನ ಮಾಡಿದೆ. ಈಗಾಗಲೇ ಪ್ರತಿಯೊಂದು ಏನು ಮತಗಟ್ಟೆಯಲ್ಲೂ ಕೂಡ ವೆಬ್ಕಾಸ್ಟಿಂಗ್ ಇರ್ತದೆ. ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ನ 2ರಿಂದ 3 ಜನ ಸಿಬ್ಬಂದಿಗಳನ್ನು ಅಲ್ಲಿಯ ಮತಗಟ್ಟೆಯ ವ್ಯವಸ್ಥೆಗೆ ತಕ್ಕಂತೆ, ಅಂದರೆ ಅದು ಕ್ರಿಟಿಕಲ್ ಆಗಿದೆಯಾ ಅಥವಾ ಸಾಧಾರಣವಾಗಿದೆಯಾ ಎನ್ನುವ ಲೆಕ್ಕಾಚಾರದ ಮೇಲೆ ಪ್ಯಾರಾಮಿಲಿಟರಿ ಫೋರ್ಸನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಸುಮಾರು 600ಕ್ಕೂ ಹೆಚ್ಚು ಜನ ಪೊಲೀಸರ ನಿಯೋಜನೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭ ಆಗುವಂಥ ಮತದಾನ ಸಂಜೆ 6 ಗಂಟೆಗೆ ಮುಕ್ತಾಯ ಆಗ್ತದೆ. ಈ ನಡುವೆ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆಗಳು ರಾಜಕೀಯ ಪಕ್ಷಗಳ ನಡುವೆ, ರಾಜಕೀಯ
ಏನು ಕಾರ್ಯಕರ್ತರ ನಡುವೆ ಯಾವುದೇ ಒಂದು ಗಲಾಟೆಗಳು ಆಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ತಾಲೂಕಿನಾದ್ಯಂತ ಮಾಡ್ಕೊಂಡಿರುವಂಥದ್ದು ಧನುಶ್ರೀ. ಒಟ್ಟಾರೆ ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಯೋಗೇಶ್ವರ್ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕೆಲವೇ ಹೊತ್ತಲ್ಲಿ ಮತದಾನ ಕೂಡ ಪ್ರಾರಂಭ ಆಗ್ತಾ ಇದೆ ಧನುಶ್ರೀ. ವೆಂಕಟೇಶ್, ಹಾಗೇನೆ ಈ ಒಂದು ಚನ್ನಪಟ್ಟಣ ಕ್ಷೇತ್ರ ಹೇಳಿ ಕೇಳಿ ಹೈ ವೋಲ್ಟೇಜ್ ಖುದ್ದು ಡಿ.ಕೆ. ಶಿವಕುಮಾರ್ ಡಿಸಿಎಂ ಹಾಗೇನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ಖುದ್ದು ಅಖಾಡಕ್ಕೆ ಇಳಿದಿರುವಂಥದ್ದು ಸೂಕ್ಷ್ಮ ಹಾಗೇನೆ ಅತಿ ಸೂಕ್ಷ್ಮ ಮತಗಟ್ಟೆಗಳು ಯಾವ ರೀತಿ ಇದೆ, ಯಾಕಂದ್ರೆ ಅವಘಡ ಆಗುವಂತಹ ಚಾನ್ಸಸ್ ಇರುತ್ತೆ, ಗಲಾಟೆಗಳು ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಭದ್ರತೆಯ ವ್ಯವಸ್ಥೆ ಯಾವ ರೀತಿ ಕಲ್ಪಿಸಿಕೊಡಲಾಗಿದೆ ಈ ಒಂದು ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಅಂತ? ಪ್ರಮುಖವಾಗಿ ಧನುಶ್ರೀ ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಹಾಲಿ ಡಿಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ರಾಜಕೀಯ ಕಾಳಗ ಅಂತಾನೆ ಇದು ರೂಪಿತ ಆಗ್ತಾ ಇದೆ. ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಒಂದು ಉಪಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಹಿನ್ನೆಲೆ ಜಿಲ್ಲಾಡಳಿತ ಹಾಗೆ ಪ್ರಮುಖವಾಗಿ ಚುನಾವಣಾ ಆಯೋಗ ಸಾಕಷ್ಟು ಭದ್ರತಾ ಕ್ರಮಗಳನ್ನು ವಹಿಸಿರುವಂಥದ್ದು. ಏನು 276 ಬೂತ್ಗಳ ಪೈಕಿ 119 ಬೂತ್ಗಳನ್ನು ಕ್ರಿಟಿಕಲ್ ಅಂತೇಳಿ ಚುನಾವಣಾ ಆಯೋಗ ಗುರುತನ್ನು ಮಾಡಿದೆ. ಪ್ರಮುಖವಾಗಿ 276 ಬೂತ್ಗಳಲ್ಲೂ ಕೂಡ ವೆಬ್ಕಾಸ್ಟಿಂಗ್ ಇರಲಿದೆ, ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇರಲಿದೆ, ಜೊತೆಗೆ ಏನು 100 ಮೀಟರ್ ಅಂತರದಲ್ಲಿ ಯಾರೂ ಕೂಡ ಭಾಗಿಯಾಗಬಾರದು ಎನ್ನುವಂಥ ಕಟ್ಟುನಿಟ್ಟಿನ ಆದೇಶಗಳನ್ನು ಕೂಡ ಚುನಾವಣಾ ಆಯೋಗ ಮಾಡಿರುವಂಥದ್ದು. ಜೊತೆಗೆ 600ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ನ ಸಿಬ್ಬಂದಿಗಳು ಕೂಡ ನಿಯೋಜನೆ ಆಗ್ತಾ ಇದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆಗಳು ಇವತ್ತಿನ ಮತದಾನದಲ್ಲಿ ನಡೀಬಾರದು ಅಂತೇಳಿ ಚುನಾವಣಾ ಆಯೋಗ ಹಾಗೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿರುವಂತದ್ದು. ಧನುಶ್ರೀ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.